ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರನ್ನ ಜುಲೈ 31ರಂದು ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ ಮಾಡಲಿದ್ದಾರೆ. ರಾಜ್ಯದ ನೀರಾವರಿ ಯೋಜನೆಗಳಿಗೆ ಅನುದಾನ ಮಂಜೂರು ಮಾಡುವಂತೆ ಕೋರಿಕೆ ಸಲ್ಲಿಸಿದ್ದಾರೆಂದು ಚಿತ್ರದುರ್ಗ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಹೇಳಿದರು. ನಮ್ಮ ಚೀಫ್ ಸೆಕ್ರೆಟರಿ ಅಡಿಷನಲ್ ACS ಆಗಿದ್ದ ಗೌರವ್ ಗುಪ್ತಾ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಭೇಟಿಯಾದಾಗ ಇದಕ್ಕೆ ಯಾವುದೇ ತಾಂತ್ರಿಕ ಸಮಸ್ಯೆಗಳಿಲ್ಲ. ಕ್ಯಾಬಿನೆಟಿಂದ ಈ ಕಡತವನ್ನು ಮಂಡನೆ ಮಾಡಲಿಕ್ಕೆ ಹೇಳಿದ್ರೆ ನಾವು ಮಂಡನೆ ಮಾಡಿ ಅಪ್ರೂವ್ ಕೊಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅನ್ನೋದನ್ನು ಕೂಡ ಕೇಂದ್ರ ಸರ್ಕಾರದ ಜಲಸಂಪನ್ಮೂಲ ಕಾರ್ಯದರ್ಶಿಗಳು ಕೂಡ ಮೌಖಿಕವಾಗಿ ತಿಳಿಸಿರ್ತಕ್ಕಂಥದ್ದು ಕೂಡ ನಮ್ಮ ಅಧಿಕಾರಿಗಳು ನಮ್ಮ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದರ ಹಿನ್ನೆಲೆಯಲ್ಲಿ ನಾನು ಇನ್ನೊಂದು ಬಾರಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ ಏನು ಭದ್ರಾ ಕಾಮಗಾರಿ ತ್ವರಿತವಾಗಿ ಏನು ನಡಿಬೇಕು, ನಮ್ಮ ರಾಜ್ಯ ಬಜೆಟಲ್ಲೂ ಸಹ ಈಗಾಗಲೇ 1,500 ಕೋಟಿಯನ್ನು ನಾವು ಈ ಬಾರಿ ನಾವು ಮೀಸಲಿಟ್ಟಿದ್ದೇವೆ. ಈ ಒಂದು 5,000 ಹಣ ಅವ್ರು ತಕ್ಷಣ ರಿಲೀಸ್ ಮಾಡಿದ್ರೆ ಕೆಲಸ ವೇಗವನ್ನು ಪಡ್ಕೊಂಡು ತ್ವರಿತವಾಗಿ ಮುಗಿಸ್ತಕ್ಕಂಥ ಕೆಲಸ ಆಗ್ತದೆ. ಅವರೇ ಕೊಟ್ಟಿರ್ತಕ್ಕಂಥ ಆಶ್ವಾಸನೆಯನ್ನು ಅವರು ಮೇಂಟೈನ್ ಮಾಡಲಿ, ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಈಗಾಗಲೇ ಭದ್ರಾ ತುಂಬಿರೋ ಹಿನ್ನೆಲೆಯಲ್ಲಿ ನಾಳೆಯಿಂದ ನಾವು ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಭದ್ರಾ ಮೇಲ್ದಂಡೆಯ 5,300 ಕೋಟಿ ಅನುದಾನದ ಬಗ್ಗೆ ಪ್ರಸ್ತಾಪಿಸಲಿದ್ದಾರೆ ಎಂದರು. ಮಾಡ್ತಾ ಇದೀವಿ ಅನ್ನೋ ಮಾಹಿತಿಯನ್ನು ಕೂಡ ಈ ಜಿಲ್ಲೆಯ ಜನತೆಗೆ ನಾವು ತಿಳಿಸಲಿಕ್ಕೆ ಬಯಸ್ತೇನೆ.